महाराजा स्वीट न्यू ईयर का धमाकेदार ऑफर। नया साल महाराजा स्वीट के साथ 31 दिसंबर और 1 जनवरी खासकर 1 किलो केक पर 2 लीटर कोल्ड ड्रिंक्स की बोतल। ये ऑफर तमाम महाराजा के ब्रांचेस में रहेगा मौजूद। सेंट्रल बस स्टैंड, ललित महल अपोजिट, बीजापुर। ಸಾಲ ಮಾಡಿ ಮಟಕ ಆಡ್ತಿದ್ದಲ್ಲೋ ಸುಳಿ ಮಗ ಎಲ್ಲ ಕೂಲ್ ಇದಾವ ಇಲ್ಲ ಅಂತೇಳಿ ಚಂದ ಕಾಣ್ತಿದ್ದಲ್ಲೋ ನೀನು ಅವ್ನು ತುಳಿತಿದ್ದಲ್ಲ ಎಲ್ಲ ಉದ್ಯೋಗ ಕಸ್ಕೊಂಡಲ್ಲೋ ರಂಡಿ ಮಗನ
ಸತ್ತಿತ್ತು ಮತ್ತ ಆಮೇಲೇನು ತಲೆ ಕೂಲ್ ಯಾಕೆ ಹೋಗ್ಯಾವ ಗೊತ್ತೇನು ಈ ಅಮಿಷಾಗ ಸತ್ತಿ ಮತ್ತ ಚರ್ಮ ರೋಗ ಇತ್ತಂತ ಭಾಷಣ ತಿರ್ಚಾರೋ ಏನು ನಾಲಿಗೆ ತಿರ್ಚಾರೋ ಏನು ಗೊತ್ತಿಲ್ಲ ನಮಗೆ. ಆದ್ರೆ ನೀ ಬಸನಗೌಡ ನೀ ಅಪ್ಪ ಹುಟ್ಟಿದ್ದೆ ಅಂದ್ರೆ ತಿರ್ಚದ್ದು ತೋರಿಸ್ಬೇಕು. ಒಂದನೇದ್ದು ಬಾಬಾ ಸಾಹೇಬ್ ವಿಷಯದಾಗ ಮನಸ್ಸಿಗೆ ಬಂದಂಗೆ ಮಾತಾಡಿದ್ರೆ ನಡೆಯಲ್ಲ. ಮುಖ್ಯವಾಗಿ ಬಸವನಗೌಡರು ಮೊದಲ ಹಿಂದೂ ಹುಲಿ ಎತ್ತಿದ್ರು, ಮುಂದೆ ಏನು ಮಾಡಿಬಿಟ್ರು ಅವರು ಭಾಳ ನಿಯತ್ತಿನ ನಾಯಿ ಎತ್ತು. ಮತ್ತು ನಾಯಿ ಭಾಳ ಬಗಳಕತ್ತಪ್ಪ ಅಂತಂದ್ರೆ ಕುಂಡ ಕ್ಯಾರೆಕ್ಟರ್ ನಾಯಿ ಬಗಳದು ಬಂದ್ ಆಗ್ತದೆ. ಅವರು ನಮಗೆ ಗೊತ್ತೈತೆ ಅದು ಇಡೋದು. ಅದಕ್ಕೆ ಸುಮ್ಗಪ್ ಕುತ್ತಿ ಚಲೋ ಅದ, ಇಲ್ಲಾಂದ್ರೆ ಕ್ಯಾರ್ ಇಡಬೇಕಾಗ್ತದೆ. ಇನ್ನು ನಾವು ಎಲ್ಲರೂ ದಲಿತರು, ಇವರೆಲ್ಲ ಏನು ಚಾಲು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಕಡೆ ಮುಸ್ಲಿಮರು ಆ ಹಿಂದೂ ದೇವಾಲಯಗಳನ್ನು ಆಕ್ರಮಿಸ್ಕೊಂಡಾರ, ಅವೆಲ್ಲ ಬಿಡಿಸ್ಕೋತೀವಿ ಅಂತೇಳಿ. ನಿಮ್ಮ ತಿರುಪತಿ ತಿಮ್ಮಪ್ಪ, ಈ ಪಂಡ್ರಾಪುರ ವಿಠಲ, ರಾಘವೇಂದ್ರ, ಇವೇನೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳವ, ಎಲ್ಲ ಬೌದ್ಧ ದೇವಾಲಯಗಳದಾವ, ಅವುಗಳನ್ನು ಇನ್ನು ಮುಂದೆ ದಲಿತರು ಕಬ್ಜಾ ಮಾಡ್ತಾರ ಅಂತೇಳಿ ಈ BJP ಅವ್ರಿಗೆ ಹೇಳಿ. ಸುಳ್ಳತ್ರಿ ಕಾಂಬ್ಳೆ ಸಾಬ್ರೆ ಎಲ್ಲಿದ್ರಿ? ಯಾಕೆ ಸುಮ್ ಕುಂತಿರ್ತಾ ಇದ್ರಿ? ನೋಡ್ರಿ ಅನ್ಯಾಯಗಳು ದಲಿತ ಇಲ್ಲಿ ಎಲ್ಲ ಹುಲಿಗಳು ಏನಿದಿರಲ್ಲ, ಇವತ್ತಿನ ದಿನ ನಾ ಮಾತಾಡೋದಾಗ ನೀವು ಮಾತಾಡ್ಬೇಕು. ಮುಂದಿನ ದಿನಮಾನಗಳಲ್ಲಿ ಯಾವ ರಂಡಿ ಮಗ ಚಪ್ಪಲಾರ ಏನು ಹಾಕ್ನಲ್ಲ ಅಂತ ರಂಡಿ ಮಗನಿಗೆ ಯಾರ ಗರ್ದನ ಕೈ ಕಡಿತಿರಲ್ಲ, ರಘು ಕಣಮೇಶ್ವರ್ ಕಡೆ 10 ಲಕ್ಷ 1,000 ರೂಪಾಯಿ ಬೊಮ್ಮನ ಕಡ್ದು ಯಾವ ಬರ್ತಿರ ನಾವು ಜಾಮೀನು ಕರ್ತೀವಿ, ನಾನು ನೋಡ್ತೀನಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಲಚರಗಳಿಗೆ, ಭಾರತದ ಸಂಪತ್ತಿಗೆ ನ್ಯಾಯ ಒದಗಿಸಿಕೊಟ್ಟು ಸಮಾನ ಹಕ್ಕನ್ನು ಕೊಟ್ಟಂಥ ಬಾಬಾ ಸಾಹೇಬರನ್ನು ಟಾರ್ಗೆಟ್ ಮಾಡಿ ಈ RSSನ ಒಬ್ಬ ಚಡ್ಡಿ ಚೀಲ ಕ್ರಿಮಿನಲ್ ಮತ್ತು ಗಡಿಪಾರಾದಂಥ ಈ ಅಮಿತ್ ಶಾ ಅನ್ನೋ ಒಬ್ಬ ಕ್ರಿಮಿನಲ್ ಸಂಸತ್ತಿನಾಗ ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ ಹೆಸರು ಹೇಳಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ. ದೇವ್ರ ಹೆಸರು ಹೇಳ್ರಿ, ಅಂಬೇಡ್ಕರ್ ಹೆಸರು ಹೇಳಬೇಡ್ರಿ, ಅದು ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಈ ಸ್ವರ್ಗ ನರಕ ಏನದವಲ್ಲ ಇವು ಅಮಿತ್ ಶಾ ನಿನ್ನ ಮುಕ್ಕಳ್ಯಾಗ ಹಾಕೋ. ನಿಮ್ಮ ದೇವ್ರನ್ನೂ ನಮಗೆ ಸಂಬಂಧ ಇಲ್ಲ. ನಿಮ್ಮ ದೇವ್ರುಗಳಿಗೆ ಮೆಟ್ಟಲಿ ಹೊಡೆದು ಬಾಬಾ ಸಾಹೇಬ್ರು ಎಂದೋ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಯಾರ. ನಿಮ್ಮ ಸ್ವರ್ಗ ನರಕಕ್ಕೆ ನೀನೇ ಹೋಗು. ನಾವು ಇಲ್ಲಿ ಮಾನವರಾಗಿ ಹುಟ್ಟಿವು, ಈ ಮಾನವೀಯ ಮೌಲ್ಯಗಳಲ್ಲಿ ನಾವು ಎಲ್ಲರೊಂದಿಗೆ ಸಹಬಾಳ್ವೆ ಮಾಡ್ತೀವಿ. ಅದಕ್ಕಾಗಿ ಇಂಥ ಒಬ್ಬ ಕ್ರಿಮಿನಲನ್ನು ನಾವು ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ. ಅದಕ್ಕಾಗಿ ಇಂದು ಈಗ ಬಂದು ಕರೆ ಕೊಟ್ಟಿದ್ದೆವು, ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೇವೆ. ಈಗ ಮುಖ್ಯವಾಗಿ ಇಂಥ ಒಬ್ಬ ಕ್ರಿಮಿನಲ್ ನಾಲಾಯಕ ಏನು ಅಮಿತ್ ಶಾ ಅದನ್ನಲ್ಲ, ಮತ್ತು ಇವ್ರ ಗುಂಪು ಈ ಮೋದಿ ಹಿಡ್ಕೊಂಡು ಮೋಹನ್ ಭಾಗವತ್ ಹಿಡ್ಕೊಂಡು ಇವ್ರದ್ದೊಂದು ಟೀಮ್ ಐತಿ. ಇವರೆಲ್ಲ ಎಷ್ಟಪ್ಪ ಅಂತಂದ್ರೆ ಇವರು ಅಲ್ಪಸಂಖ್ಯಾತರು, ಎಲ್ಲ ಕೂಡ 2-3% ಇದ್ದವರು. 97% ಜನರ ಮೇಲೆ ಅಧಿಕಾರ ಮಾಡುವಂಥ ಈ ಕ್ರಿಮಿನಲ್ ಮೈಂಡೆಡ್ ಈ ಕ್ರಿಮಿನಲ್ಸ್ಗಳನ್ನು ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ನಾನು ಈ ಮಾಧ್ಯಮದ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾವು ಈಗ ಆಲ್ರೆಡಿ ಬಂದು ಕರೆ ಕೊಟ್ಟಿದ್ದೀವಿ. ಈ ಬಿಜಾಪುರ ಕಂಪ್ಲೀಟ್ ಬಂದಾಗೈತಿ. ಇದನ್ನು ನಾವು ಸಕ್ಸಸ್ ಮಾಡೀವಿ. ಅದಕ್ಕೆ BJP MP ಇರೋಲ್ಲ MLA ಸಮರ್ಥನೆ ಮಾಡ್ತಾರೆ. ಅಲ್ಲ, ಅವ ತಿರ್ಚಾರ ಅಂತ ಹೇಳ್ತಾನೆ. ಅವ ಏನಾದರೂ ಅಪ್ಪು ಹುಟ್ಟಿದ್ದಪ್ಪ ಅಂತಂದ್ರೆ ಏನು ಕಾಂಗ್ರೆಸ್ದವ್ರು ತಿರ್ಚಾರನ್ನ ತೋರಿಸ್ಬೇಕು, ಮತ್ತು ಬೇರೆದವ್ರಿಗೆ ಯಾರಿಗೆ ಹುಟ್ಟಿದ್ರೆ ಬಿಡ್ತಾನೆ. ಅಷ್ಟೇ ಐತಿ ನಮ್ದು, ಒಂದೇನಿಲ್ಲ.
ಸರ್ ಇವತ್ತು MP ಅವರು ದಲಿತ ಇದ್ದಾರೆ ಸರ್. ಜಸ್ಟ್ ಅವರು ಹೇಳ್ಯಾರ, ಅವರು ಕಾಂಗ್ರೆಸ್ ಅವ್ರು ತಿರ್ಚಾರ ಅವ್ರು ಅಮಿತ್ ಶಾ ಅವ್ರು ಹಂಗೆ ಹೇಳಿಲ್ಲ ಅಂತೇಳಿ ಜಸ್ಟ್ ಮಾಧ್ಯಮಗೋಷ್ಠಿಯಾಗ ಅಲ್ಲಿ ಅವರು ಹೇಳ್ಯಾರ. ಈಗ ಇವ ಜಿಗಜಿಣಗಿ ಅನ್ನೋ ಏನು ಈಗ ನಮ್ಮಲ್ಲಿ MP ಅದಲ್ಲ, ಇವ ಎಂದು ದಲಿತರ ಪರವಾಗಿ ಧ್ವನಿ ಎತ್ತದವಲ್ಲ, ಪಾರ್ಲಿಮೆಂಟ್ದಾಗ ಒಂದು ಶಬ್ದ ಮಾತಾಡ್ದವನು ಅಲ್ಲ. ಇವನಿಗೇನಪ್ಪ ಅಂತಂದ್ರೆ ಅಧಿಕಾರದಾಗಿರ್ಬೇಕು, ತನ್ನ ಸಮಾಜಕ್ಕಾಗಲಿ, ಈ ದಲಿತ ಸಮಾಜಕ್ಕಾಗಲಿ, ಹಿಂದುಳಿದವರಿಗಾಗಲಿ, ಯಾರಿಗಾಗಲಿ ಒಳ್ಳೆ ಮಾಡೋದಂಥ ಕೆಲಸ ಏನಿಲ್ಲ. ಈಗ ಇವ ಏನಪ್ಪ ದಣಿಗಳ ಬೂಟು ನೆಕ್ಕುವ ಇವ ಒಬ್ಬ MP. ಈಗ BJP ಬೂಟ್ ನೆಕ್ಲತ್ತೇನ, ಮೊದಲು JDS ನೆಕ್ಕೇನ, ಅದಕ್ಕಿಂತ ಮೊದಲು ಜಾತ್ಯತೀತ ಜನತಾ ಪಕ್ಷ ಇತ್ತು. ಅವಾಗೂ ಜನತಾ ಪಕ್ಷದೂ ಅವರು ಹೆಗಡೆ ಹಿಡ್ಕೊಂಡು ಎಲ್ಲರದು ಇವ ಏನಪ್ಪ ಅಂತಂದ್ರೆ ಇವ ಗುಲಾಮ ಇವ ಒಬ್ಬ. ಇವ ಏನು ಆರಿಸಿ ಬಂದಾನ, ಹೆಂಗೆ ಬಂದಾನೋ ಅದು ಏನು ಗೊತ್ತಿಲ್ಲ. ಅದರ ಪ್ರಶ್ನೆ ಏನಪ್ಪ ಅಂದ್ರೆ ಈ ಗುಲಾಮ ಅವು ಮಾಲಕ ಏನು ಹೇಳ್ತಾನೆ ಅದಕ್ಕೆ ಕೇಳ್ತದೆ. ಇದ್ರದ್ದೇನು ಇದೇ ನಮ್ಮ ಲೆಕ್ಕಿಗೆ ಯಾವುದಕ್ಕೂ ನಾವು ಕನ್ಸಿಡ್ರೇ ಮಾಡಲ್ಲ. ಅದು 28ಕ್ಕೆ ಅಹಿಂದು ಮತ್ತು ಅಂಬೇಡ್ಕರ್ ವಿಚಾರವಾದಿಗಳು ಇದು ಪ್ರಧಾನಮಂತ್ರಿ ಸಲುವಾಗಿ ಪೋಸ್ಟ್ಮಾರ್ನ್ ಮಾಡಿ 30ಕ್ಕೆ ಇಟ್ಟಾರೆ ಸರ್. ಅದಕ್ಕೆ ನಿಮ್ಮದು ಬೆಂಬಲ ಇದೆ? ಇಲ್ಲ, ಅವರು ಪೋಸ್ಟ್ಮಾರ್ನ್ ಮಾಡಿಟ್ಟಾರ ಅಂದ್ರೆ ಬಾಬಾ ಸಾಹೇಬ್ರ ವಿಷಯದಾಗ ಯಾರೇ ಆದ್ರೂ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಹೋರಾಟ ಮಾಡಿದ್ರೆ ಅವ್ರಿಗೆ ನಮ್ಮ ಬೆಂಬಲ ಐತ್ರಿ. ಅವಾಗ ಕೊಡ್ತೀರಿ ನೀವು ಬೆಂಬಲ? ಅಲ್ಲ, ಅದು ಸಿದ್ಧಾಂತಗಳ ಮೇಲೆ ಬೇಕು. ಅದು ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ಇತ್ತು ಅಂದ್ರೆ ಅದನ್ನು ವಿಚಾರ ಮಾಡ್ತೀವಿ ನಾವು. ಅಹಿಂದ ಮತ್ತು ಅಂಬೇಡ್ಕರ್ ವಿಚಾರವಾದಿಗಳು ಅಲ್ಲ, ಈಗ ಕೊಟ್ಟದ್ದು ಅಹಿಂದ ಅಂಬೇಡ್ಕರ್ ವಿಚಾರಗಳು ಅವರೇ ಕೊಟ್ಟದ್ದು. ನಾವು ಯಾರೂ ಕರೆ ಕೊಟ್ಟವರಲ್ಲ, ಇದು ಬಂದ ಕರೆ. ಅವರು ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಕಾಂಗ್ರೆಸ್ ವಿಚಾರಗಳ ಪ್ರಕಾರ. ನಾವು ಯಾವ ಕಾಂಗ್ರೆಸ್ದವ್ರದ್ದು ಗುಲಾಮರಲ್ಲ. ನಮಗೇನಾಗೈತಿ, ಬಾಬಾ ಸಾಹೇಬ್ರ ವಿಚಾರ ಐತಿ. ನೀವು ಒಂದು ವೇಳೆ ಮಾಡೋದೈತಂದ್ರೆ ಮನಮೋಹನ್ ಸಿಂಗ್ ಅವ್ರದ್ದು ಇಲ್ಲೊಂದು ಫೋಟೋ ಇಟ್ಟು ಸಾಂಕೇತಿಕವಾಗಿ ಇಲ್ಲಿನ ಶ್ರದ್ಧಾಂಜಲಿ ಅರ್ಪಿಸಿ ಮೌನಾಚರಣೆ ಮಾಡ್ತಿದ್ದೇವೆ ಎಲ್ಲರೂ ಕೂಡಿ. ಎಷ್ಟು ಜನ ಸೇರ್ತಾರೆ ಎಲ್ಲರೂ ಕೂಡಿ. ಅದನ್ನು ಬಿಟ್ಟು ಕಾರ್ಯಕ್ರಮ ಬಾಬಾ ಸಾಹೇಬ್ರದ್ದು ರದ್ದು ಮಾಡ್ತೀರಿ ಅಂದ್ರೆ ಬಾಬಾ ಸಾಹೇಬ್ರಿಗಿಂತ ಇವರು ಕಾಂಗ್ರೆಸ್ ಪಕ್ಷದ ಇವ್ರ ನಾಯಕರುಗಳೇ ಇವ್ರಿಗೆ ಹೆಚ್ಚಾದಲ್ಲ. ಇದು ಪ್ರೊಟೆಸ್ಟ್ ಇವತ್ತೇ ಸೀಮಿತ, ಮುಂದಿನ ದಿವಸದಲ್ಲಿ ಮಟ್ಟ ಏನು? ಅಲ್ಲ, ಪ್ರೊಟೆಸ್ಟ್ ಇದು ಕಂಟಿನ್ಯೂ ಇರೋದ್ರಿ. ಈಗ ಇದು ನಿಲ್ಲದ ಹೋರಾಟ. ಯಾಕಂದ್ರೆ ಅಮಿತ್ ಶಾನ ಈ ಮಾನಸಿಕ ಸ್ಥಿತಿ ಏನೈತಿ ಗೊತ್ತದ, ಕ್ರಿಮಿನಲ್ ಅದಾವ. ಅವನಿಗೆ ಯಾವ ಲೆಕ್ಕಿಗೆ ತರಬೇಕು ಅನ್ನೋದು ಅದನ್ನು ನಾವು ಸಂಘಟನೆಗಳು ವಿಚಾರ ಮಾಡಿ ಅದನ್ನು ಕಂಟಿನ್ಯೂ ಇರ್ತೈತಿ ರೀ. ಅದು ಇಲ್ಲಿಗೆ ಮುಕ್ತಾಯ ಅಲ್ಲ. ಯಾವ ಸಂಘಟನೆಯಿಂದ ಮಾಡಿ ಸರ್ ಇದು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅಂತೇಳಿ ಬಿಜಾಪುರದಲ್ಲಿ ಐತಿ. ಅದರ ನೇತೃತ್ವ ನಮ್ಮ ಹಿರಿಯ ಸಹೋದರರಾದ ಪರಶುರಾಮ್ ಲಂಬೋವರಿಗೆ ವಹಿಸಿದ್ದೇವೆ ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಿ. ಅದಕ್ಕಾಗಿ ಅವ್ರ ನೇತೃತ್ವದಾಗ ಮಾಡ್ತೀವಿ ನಾವು. ನಮ್ಮ ಹೆಸರು ಜಿತೇಂದ್ರ ಕಾಂಬ್ಳೆ. ಸರ್, ನಿಮ್ಮ ಬೇಡಿಕೆ ಏನಿದೆ ಪ್ರೊಟೆಸ್ಟ್ಲಿಂದ? ಅಲ್ಲ, ಅವನಿಗೆ ಗಡಿಪಾರು ಮಾಡಬೇಕು, ಕ್ಯಾಬಿನೆಟ್ದಂದು ಅವನಿಗೆ ಡಿಸ್ಕ್ವಾಲಿಫೈ ಮಾಡಬೇಕು ಅವನಿಗೆ. ಆಮೇಲೆ ಅವ ಸ್ವಂತ ರಾಜೀನಾಮೆ ಕೊಡಲ್ಲ, ಅದಕ್ಕೆ ಅವನಿಗೆ ಗಡಿಪಾರು ಮಾಡ್ಬೇಕತ್ತೈತಿ. ಸೊ ಅದು ಆಗುವವರೆಗೆ ನೀವು ನಡೀತದೆ. स्वागत है आपका बी न्यूज़ नेशन में। मैं हूं आबिद हुसैन शेख। आप ये जो मेरे पीछे नज़ारा देख रहे हैं, ये पिछले दिनों संसद में देश के गृह मंत्री अमित शाह ने जो बयान दिया था डॉक्टर बाबा साहब अम्बेडकर के खिलाफ अपमानजनक। बाबा साहब अम्बेडकर का नाम एक फैशन बन गया है। इसके बदले अगर भगवान का नाम लेंगे तो 7 जन्म तक स्वर्ग मिलेगा। इसी से पूरे देश भर में गुस्से की लहर देखने को मिल रही है। जबकि 28 दिसंबर को पूरा शहर बंद करने का एक अल्टीमेटम दिया गया था तमाम पार्टियों के तरफ से और अंबेडकर विचारवादियों की तरफ से। डॉक्टर मनमोहन सिंह पूर्व प्रधानमंत्री के निधन से इस डेट को पोस्टपोन करके 30 दिसंबर को किया गया है शहर बंद। इसके अलावा इससे भी नाराज़ कुछ दलित महावक्कट संघ के कार्यकर्ता 28 को ही हम बाबा साहब के अपमान के खिलाफ एक प्रोटेस्ट रैली करेंगे। और यहाँ देख सकते हैं कि अमित शाह गृह मंत्री की शव यात्रा भी निकाली गई। अपने ही अंदाज में यहाँ दलित संगठन के महावक्कुट की तरफ से ये विरोध प्रदर्शन देखने को मिल रहा है। अमित शाह के खिलाफ नारेबाजी की गई और उनके इस्तीफे की मांग करते हुए उन्हें अपने पद को छोड़ने का भी अनुरोध किया जा रहा है कार्यकर्ताओं की तरफ से। इसी कड़ी में पुलिस का भी कड़ा पुलिस बंदोबस्त यहाँ पर आप देख सकते हैं कि अंबेडकर सर्कल में चारों तरफ से पुलिस का कड़ा पहरा और निगरानी लगाई गई है। ड्रोन कैमरों से भी निगरानी की जा रही है इस प्रोटेस्ट की। जबकि 30 दिसंबर को भी शहर बंद का ऐलान किया है अंबेडकरवादी और बिना पक्षपात के तमाम पार्टी के नेताओं ने। मैं कैमरामैन सुफियान के साथ आबिद हुसैन शेख, बी न्यूज़ नेशन, बीजापुर।